ಯುಎಇ ಮೇಲೆ ಇರಾನ್ ಡ್ರೋನ್ ಅಟ್ಯಾಕ್ ಅನ್ನ ಮುಂದುವರಿಸಿದೆ. ಇವತ್ತು ಫುಜೈರಾ ತೈಲ ಘಟಕದ ಮೇಲೆ ಡ್ರೋನ್ ಅಟ್ಯಾಕ್ ಅನ್ನ ಮಾಡಿದೆ. ಫುಜೈರಾ ಅಬು ಅಲಿ ಬಂದರಿನ ಕಟ್ಟಡವನ್ನ ಧ್ವಂಸಗೊಳಿಸಿದೆ. ಫುಜೈರಾ ಮೇಲೆ ಮತ್ತೊಮ್ಮೆ ಅಟ್ಯಾಕ್ ಮಾಡಿರುವಂತಹ ಇರಾನ್ ಈ ಹಿಂದೆ ಮಾರ್ಚ್ 9ನೇ ತಾರೀಕು ಅಟ್ಯಾಕ್ನ ಸಂದರ್ಭದಲ್ಲಿ ಮಿಸೈಲ್ನ ಇಂಟರ್ಸೆಪ್ಟ್ ಮಾಡಿದಾಗ ಅದರ ಡೆಬ್ರಿಗಳು ಬಿದ್ದು ಬೆಂಕಿ ಹೊತ್ಕೊಂಡಿತ್ತು ಫುಜೈರಾ ಆಯಿಲ್ ರಿಫೈನರಿ ಮೇಲೆ. ಅದಾದ ನಂತರ ಮತ್ತೆ ಕಾರ್ಯಾಚರಣೆಯನ್ನು ಆರಂಭಿಸಿತ್ತು. ಮೊನ್ನೆಯಷ್ಟೇ ಮತ್ತೆ ವಾಪಸ್ ಕಾರ್ಯಾಚರಣೆಯನ್ನು ಆರಂಭಿಸಿದ್ದಂತಹ ಫುಜೈರಾ ಕಾರ್ಗೋ ಶಿಪ್ಪಿಂಗ್ನ ಕೂಡ ಆರಂಭಿಸಿತ್ತು. ಅಂದ್ರೆ ಬೇರೆ ಬೇರೆ ರಾಷ್ಟ್ರಗಳಿಗೆ ತೈಲವನ್ನ ಇಲ್ಲಿಂದ ಕಳಿಸೋದಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡು ಕಾರ್ಗೋ ವ್ಯವಸ್ಥೆಗಳನ್ನ ಕೂಡ ಮಾಡಿಕೊಂಡಿತ್ತು. ಆದರೆ ಈಗ ಮತ್ತೆ ಫುಜೈರಾ ಮೇಲೆ ಅಟ್ಯಾಕ್ ಆಗಿದೆ. ತೈಲ ಘಟಕದ ಮೇಲೆ ಆಗಿರುವಂತಹ ಡ್ರೋನ್ ಅಟ್ಯಾಕ್ನಿಂದಾಗಿ ಬೆಂಕಿ ಹೊತ್ಕೊಂಡಿದೆ. ಫುಜೈರಾ ಅಬು ಅಲಿ ಬಂದರಿನ ಕಟ್ಟಡವನ್ನ ಧ್ವಂಸಗೊಳಿಸಲಾಗಿದೆ. ವಿಶ್ವದ ಟಾಪ್ 3 ಬಂಕರಿಂಗ್ಗಳಲ್ಲಿ ಒಂದಾಗಿರುವಂತಹ ಫುಜೈರಾ ಆಯಿಲ್ ರಿಫೈನರಿ ಘಟಕ ಇದು. ಒಂದು ನಿರ್ಣಾಯಕ ಕೇಂದ್ರ ಇದು ಫುಜೈರಾ. ಸುಮಾರು ಒಂದು 36 ಟ್ಯಾಂಕರ್ಗಳು, 1.77 ಮಿಲಿಯನ್ ಕ್ಯೂಬಿಕ್ ಮೀಟರ್ನಷ್ಟು ಸಾಮರ್ಥ್ಯವನ್ನು ಹೊಂದಿರುವಂತಹ ಘಟಕ. ಹೆಚ್ಚು ಕಮ್ಮಿ ಪ್ರತಿದಿನ 80,000ದಿಂದ 1 ಲಕ್ಷ ಬ್ಯಾರಲ್ನಷ್ಟು ತೈಲವನ್ನು ಪೂರೈಕೆ ಮಾಡುತ್ತೆ ಫುಜೈರಾ. ಈಗೇನು ಅರಾಮ್ಕೋ ಘಟಕವನ್ನು ನಾವು ಹೇಳ್ತಾ ಇದ್ವಿ, ಅರಾಮ್ಕೋ ಘಟಕವನ್ನು ಹೊರತುಪಡಿಸಿದ್ರೆ 3ನೇ ಅತಿ ದೊಡ್ಡ ಘಟಕ ಅಂತ ಹೇಳಿದ್ರೆ ಅದು ಫುಜೈರಾ. ಯುಎಇನಲ್ಲಿರುವಂತಹ ಈ ಫುಜೈರಾ ಮೇಲೆ ಆಗಿರುವಂತಹ ಅಟ್ಯಾಕ್. ಇದರ ಬೆನ್ನಲ್ಲೇ ಈಗ ಶಾರ್ಜಾದಲ್ಲಿ ಅಮೆರಿಕದ ತೈಲ ಹಡಗಿನ ಮೇಲೂ ಕೂಡ ದಾಳಿಯಾಗಿದೆ. ಇರಾನ್ ದಾಳಿ ಬೆನ್ನಲ್ಲೇ ಹೊತ್ತಿ ಉರಿದಿದ್ದ ಹಡಗು ಡ್ರೋನ್ ಮೂಲಕ ದಾಳಿ ಮಾಡಿದೆ ಇರಾನ್ ಸೇನೆ. ಇರಾನ್ ದಾಳಿ ಬೆನ್ನಲ್ಲೇ ಹೊತ್ತಿ ಉರಿದಿರುವಂತಹ ಹಡಗು ಅಟ್ಯಾಕ್ ಅನ್ನ ಇರಾನ್ ಮುಂದುವರಿಸೇ ಇದೆ. ಡ್ರೋನ್ ಮೂಲಕ ದಾಳಿ ಮಾಡ್ತಾ ಇರುವಂತಹ ಇರಾನ್ ಸೇನೆ ನೋಡಿ, ಮಾರ್ಷಲ್ ದ್ವೀಪದ ಧ್ವಜವನ್ನ ಹೊತ್ತು ಬರ್ತಾ ಇದ್ದಂತಹ ಒಂದು ಹಡಗು. ಹಡಗಿನ ಮೇಲೆ ದಾಳಿ ಬಗ್ಗೆ ಇರಾನ್ ಮಾಧ್ಯಮ ಕೂಡ ಈಗ ವರದಿ ಮಾಡಿದೆ. ನೋಡಿ, ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀವಿ ಹಡಗಿನ ಮೇಲೆ ಆಗಿರುವಂತಹ ಅಟ್ಯಾಕ್. ಡ್ರೋನ್ ಬಳಸಿ ಇರಾನ್ ತನ್ನ ಅಟ್ಯಾಕ್ ಅನ್ನ ಮುಂದುವರಿಸಿದೆ. ಒಂದ್ ಕಡೆ ಫುಜೈರಾ ಗಮನಿಸಿದ್ವಿ, ಫುಜೈರಾ ಆಯಿಲ್ ರಿಫೈನರಿ ಮೇಲೆ ಆಗಿರುವಂತಹ ಒಂದು ಅಟ್ಯಾಕ್ ಈಗಷ್ಟೇ ಚೇತರಿಸ್ಕೊಳ್ತಾ ಇತ್ತು. ಯುಎಇಯ ತೈಲ ಘಟಕ ಫುಜೈರಾ ಮೇಲೆ ಮತ್ತೊಮ್ಮೆ ಅಟ್ಯಾಕ್ ಮಾಡಿದೆ ಇರಾನ್. ಸೊ ಹಾಗೆ ಗಲ್ಫ್ ರಾಷ್ಟ್ರಗಳನ್ನ ಗುರಿಯಾಗಿಸಿಕೊಂಡು ದಾಳಿಗಳು ಮುಂದುವರೆದಿವೆ. ಬರೀ ಅಮೆರಿಕ ಸೇನಾ ನೆಲೆಗಳು ಮಾತ್ರ ಅಲ್ಲ, ಯುಎಇ, ಅರಬ್ ರಾಷ್ಟ್ರಗಳ ಎಕನಾಮಿಕ್ನ ಬೆನ್ನೆಲುಬು ಆಗಿರುವಂತಹ ತೈಲ ಘಟಕಗಳನ್ನು ಕೂಡ ಟಾರ್ಗೆಟ್ ಮಾಡಿ ಇರಾನ್ ಅಟ್ಯಾಕ್ ಮಾಡ್ತಾ ಇದೆ. ಇನ್ನು ಅಮೆರಿಕನ್ IT ಕಂಪನಿಗಳ ಮೇಲೂ ಕೂಡ ದಾಳಿ ಮಾಡ್ತೀವಿ ಅಂತ ಹೇಳಿ ಇರಾನ್ ಈಗ ಎಚ್ಚರಿಕೆಯನ್ನ ಕೊಟ್ಟಿದೆ.